ವಿಶ್ವದಾದ್ಯಂತ ಇಂದು ಕ್ರೈಸ್ತರ ಪವಿತ್ರ ಹಬ್ಬ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದೆ. ಏಸು ಕ್ರಿಸ್ತನ ಜನ್ಮದಿನವನ್ನ ಎಲ್ಲೆಡೆ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲೂ ಕ್ರಿಸ್ಮಸ್ ಸಂಭ್ರಮಾಚರಣೆ ಜೋರಾಗಿತ್ತು. ಎಲ್ಲೆಲ್ಲೂ ಸಂಭ್ರಮ ಸಡಗರ. ಚರ್ಚ್ಗಳು ದೀಪಾಲಂಕಾರದಿಂದ ಝಗಮಗಿಸುತ್ತಿದ್ರೆ ಭಕ್ತರು ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ರು. ಬಾಲ ಏಸುವಿನ ಗೊಂಬೆಯ ಮೆರವಣಿಗೆ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ರಾಜ್ಯಾದ್ಯಂತ ಇಂದು ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಆಚರಿಸಲಾಯಿತು. ಕರಾವಳಿಯಲ್ಲಿ ನಿನ್ನೆ ರಾತ್ರಿಯಿಂದ ಕ್ರಿಸ್ಮಸ್ ಸಡಗರ ಜೋರಾಗಿತ್ತು. ಮಂಗಳೂರಿನ ಪ್ರಮುಖ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಗೋದಲಿ ನಿರ್ಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಏಸುವಿಗೆ ನಮಿಸಿದ್ರು. ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ಗೆ ಸಾವಿರಾರು ಮಂದಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಚರ್ಚ್ ಆವರಣದಲ್ಲಿ ಬಾಲ ಏಸುವಿನ ಮೆರವಣಿಗೆ ನಡೆಯಿತು. ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಮಲೆನಾಡಿನಲ್ಲೂ ಕ್ರಿಸ್ಮಸ್ ಕಲರವ ಜೋರಾಗಿತ್ತು. ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಚರ್ಚ್ನಲ್ಲಿ ಕ್ರೈಸ್ತ ಸಮುದಾಯದವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಸಡಗರ ಮನೆ ಮಾಡಿತ್ತು. ಕಾರವಾರ ರಸ್ತೆಯ ಚರ್ಚ್ ಹಾಗೂ ಶಾಂತಿನಗರದ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಪರಸ್ಪರ ಶುಭಾಶಯಗಳ ವಿನಿಮಯ ಹಂಚಿಕೊಂಡ್ರು. ಇನ್ನು ಕೋಲಾರ ಜಿಲ್ಲೆಯ ಮಿನಿ ಇಂಗ್ಲೆಂಡ್ ಅಂತಲೇ ಕರೆಸಿಕೊಳ್ಳೋ ಕೆಜಿಎಫ್ನಲ್ಲಿ ಕ್ರಿಸ್ಮಸ್ ಸಡಗರ ಹೆಚ್ಚಾಗಿತ್ತು. ಕ್ರಿಸ್ಮಸ್ ಹಬ್ಬಕ್ಕಾಗಿ ಕೆಜಿಎಫ್ ನಗರದ 150ಕ್ಕೂ ಹೆಚ್ಚು ಚರ್ಚ್ಗಳು ದೀಪಾಲಂಕಾರದಿಂದ ಸಿಂಗಾರಗೊಂಡಿದ್ವು. ಬ್ಯೂರೋ ರಿಪೋರ್ಟ್, TV9.